ಸರ್ ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂದ್ಬಿಟ್ಟು ಊರು ಬಂದ್ಬಿಟ್ಟು ಹಾವೇರಿ. ಈ ಕೆ ಚಿತ್ರದ ನಿರ್ಮಾಪಕ ನಿರ್ದೇಶಕ ನಾನೇ. ಸೊ ತುಂಬಾ ಕಷ್ಟಪಟ್ಬಿಟ್ಟು ತುಂಬಾ ಸ್ಟ್ರಗಲ್ ಮಾಡಿದ್ದೀವಿ. ಒಂದೂವರೆ ವರ್ಷ ಆಯ್ತು ಸರ್ ಫಿಲಮ್ ಸ್ಟಾರ್ಟ್ ಮಾಡಿಬಿಟ್ಟು. ತುಂಬಾ ಕಷ್ಟಪಟ್ಟು ಒಂದು ರೇಂಜಿಗೆ ತಂದಿದ್ದೀವಿ ಫಿಲಮ್ನ. ಇನ್ನೇನು ರಿಲೀಸ್ ಮಾಡೋಕ್ಕೆ ಡೇಟ್ ಅನೌನ್ಸ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಉತ್ತರ ಕರ್ನಾಟಕದ ಜನ ಆಗಲಿ, ಆಲ್ ಓವರ್ ಕರ್ನಾಟಕದ ಜನ ಎಲ್ಲ ಸಪೋರ್ಟ್ ಮಾಡಲಿ, ಫಿಲಮ್ನ ಒಂದು ರೇಂಜಿಗೆ ತಗೊಂಡೋಗ್ಲಿ ಅಂತ ಕೇಳ್ಕೊಂತೀವಿ ಸರ್. ಸ್ಟೋರಿ ಅಂದ್ರೆ ಒಂದು ತಂದೆ ಮಗನ ಬಾಂಧವ್ಯ, ಎಷ್ಟು ಕಷ್ಟಪಟ್ಬಿಟ್ಟು ಮಗನ್ ಬೆಳೆಸಿರ್ತಾರೆ ತಂದೆ ತಾಯಿ, ಅವ್ನು ಏನಾಗ್ತಾನೆ ಅನ್ನೋದೊಂದು ಕಂಟೆಂಟ್. ಡೇಟ್ ಬಂದ್ಬಿಟ್ಟು ಮಾರ್ಚ್ 8ನೇ ತಾರೀಕು ರಿಲೀಸ್ ಮಾಡ್ತೀವಿ. ಮೇನ್ ರೋಲ್ ಅಂದ್ಬಿಟ್ರೆ ಸಿದ್ದು ಎನ್ ಆರ್ ಅಂದ್ಬಿಟ್ಟು ಹೀರೋ ಕ್ಯಾರೆಕ್ಟರ್ ಸರ್. ಆಮೇಲೆ ಇನ್ನೊಬ್ಬ ಕಿರಣ್ ಸೋಮಣ್ಣ ಅಂದ್ಬಿಟ್ಟು ಅವರು ACP ಕ್ಯಾರೆಕ್ಟರ್ ಮಾಡಿದ್ದಾರೆ. ಮತ್ತೆ ಬಾಲರಾಜ್ ವಾಡಿ ಅಂತ ಮಾಡಿದ್ದಾರೆ, ಅವರು ಹಳೆಯ ಕಲಾವಿದರು, ತುಂಬಾ ಫಿಲಮ್ಗಳಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದಾದ್ಮೇಲೆ ಮೇಡಮ್ ರೇಖಾ ಪಾಟೀಲ್ ಮೇಡಮ್, ಅವರು ಸಿದ್ದು ಅವ್ರ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಮ್ಮ ಹೀರೋಯಿನ್ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಬಂದಿಲ್ಲ, ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಮೇಡಮ್. ನಮಸ್ಕಾರ. ಇದು ನಮ್ಮ ಗುಲ್ಬರ್ಗಾದ ನಾಯಕ ನಟನಾಗಿ ಸಿದ್ದು ಎನ್ ಆರ್ ಅವರು KK ಅನ್ನೋ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ ಮಾರ್ಚ್ 8ನೇ ತಾರೀಕಂದು. ಇದರಲ್ಲಿ ತಾಯಿ ಮಗನ ಬಾಂಧವ್ಯ ಕುರಿತು ಒಂದು ಸಿನಿಮಾ, ಮತ್ತು ಸಾಮಾಜಿಕವಾಗಿ ಈಗ ಸಮಾಜದಾಗ ತಂದೆ ತಾಯಿ ಕಾಲೇಜ್ ಸ್ಕೂಲ್ ಅಂದ್ ಮಕ್ಳಿಗೆ ಕಳಿಸ್ತೀವಿ, ಅದ್ರೊಳಗೆ ಮಕ್ಕಳು ಕಾಲೇಜಿಗೆ ಹೋಗಿ ಏನ್ ಮಾಡ್ತಾರ ಅನ್ನೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಸಿನಿಮಾ ಮಾಡ್ಯಾರ. ಈ ಸಿನಿಮಾದಾಗ ನಂದು ಪಾತ್ರ ಅವ್ರ ತಾಯಿ ಪಾತ್ರ ಮಾಡೀನಿ. ಒಂದು ಬಡತನದಲ್ಲಿ ತಂದೆ ತಾಯಿ ಮಕ್ಕಳಿಗೆ ಬೆಳೆಸಿ ಓದಿಸ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ಬೇಕು ಅನ್ನೋದೊಂದು ವಿಷಯದ ಮೇಲೆ ಸಿನಿಮಾ ಮಾಡ್ಯಾರ. ಎಲ್ಲರೂ ಗುಲ್ಬರ್ಗದ ಜನ ಎಲ್ಲರೂ ನೋಡಿ ಆಶೀರ್ವದಿಸಿ ಸಹಕರಿಸಿ ಸಿನಿಮಾ ನೋಡ್ಬೇಕಂತ ವಿನಂತಿ ಮಾಡ್ತೀನಿ ತಮ್ಮೆಲ್ಲರಲ್ಲಿ. ನನ್ನ ಹೆಸರು ಸಹನಾ ಮಗಿಕರ್ ಅಂತ. ನಾನು ಶರಣಬಸವ ಯೂನಿವರ್ಸಿಟಿನಿಂದ ಓದ್ತಿದ್ದೀನಿ. ನಾನು ಸಿದ್ದು ಎನ್ ಆರ್ ಮೂವಿಯಲ್ಲಿ ಅವರು ಹೀರೋಯಿನ್ ಫ್ರೆಂಡ್ ಆಗಿ ಪಾತ್ರ ಮಾಡ್ತಿದ್ದೀನಿ. ಈ ಜನರೇಷನ್ ಸ್ಟೂಡೆಂಟ್ಸ್ ಹೆಂಗಿದ್ದಾರೆ, ಕಾಲೇಜಿಗೆ ಹೋಗಿ ಏನ್ ಮಾಡ್ತಿದ್ದಾರೆ, ಪೇರೆಂಟ್ಸ್ ಹೆಂಗ್ ಸಫರ್ ಮಾಡಿ ಅವ್ರಿಗೆ ಫೀಸ್ ಪೇ ಅದೆಲ್ಲ ಮಾಡ್ತಿದ್ದಾರೆ, ಅವ್ರು ಏನ್ ಯೂಸ್ ತಗೋತಿದ್ದಾರೆ, ಆ ಅಕಾರ್ಡಿಂಗ್ ಆ ಟಾಪಿಕ್ ಮೇಲೆ ಮೂವಿ ಮಾಡ್ತಿದ್ದಾರೆ. ಅದೆಲ್ಲ ನೋಡಿ ಸಪೋರ್ಟ್ ಮಾಡ್ಬೇಕಂತ. ಇಲ್ಲ, ನಾನು ಆಕ್ಚುಲಿ ಮಾಡೆಲಿಂಗ್ ಮಾಡ್ತಿದ್ದೀನಿ, ಮಿಸ್ ಕಲಬುರ್ಗಿ ವೀಕೆಂಡ್ ಅವತಾರೆ ಅಂತ. ಅದು ಆದ್ಮೇಲೆ ಇವಾಗ ನೆಕ್ಸ್ಟ್ ಮೂವೀಸ್ ಆ ತರ ಅಂತಲ್ಲ, ಎರಡು ಮಾಡಿದೀನಿ ಪೀಜೆಂಟ್ಸ್. ಅದ್ರಲ್ಲಿ ಮಿಸ್ ಕಲಬುರ್ಗಿ 2022 and 23 ಆಗ್ತದೆ ಅಷ್ಟೇ. ಇಲ್ಲಿ ಗುಲ್ಬರ್ಗದಲ್ಲಿ ನಾನು ಮಾಡಿದ್ದೀನಿ, ಶ್ರೀಗುರು ಕಾಲೇಜಲ್ಲಿ ಅಂಡ್ ಬ್ಯಾಂಗ್ಳೂರಲ್ಲಿ. ಸಿನಿಮಾ ಅಂತಲ್ಲ, ನಮ್ದು ಹಿಂಗೆ ಕಲ್ಚರಲ್ ಇವೆಂಟ್ಸ್ ಅದು ಏನಾದ್ರೂ ಇದೆ. ಹಾ ಇದೆ. ಸರ್, ನಾನು ಸಿದ್ದು ಎನ್ ಆರ್ ಅಂತ, ಕಲಬುರಗಿ ಜಿಲ್ಲೆ ಮಿಣಜಿಗಿದವನು. ನಾನು ರೈಟಿಂಗ್ ಮೂಲಕ ಇಂಡಸ್ಟ್ರಿಗೆ ಎಂಟ್ರಿ ಆದವನು. ಅದಾದ್ಮೇಲೆ ಸರ್ ಪರಿಚಯ ಆಗಿ KK ಒಂದು ಅವಕಾಶ ಸಿಕ್ತು, KK ಮೂವಿಲಿ ಒಂದು ಅವಕಾಶ ಕೊಟ್ಟರು. ಅದಾದ್ಮೇಲೆ ನಟರಾಗಿ ನಟಿಸಿ ಬೆಂಗಳೂರು ಮತ್ತೆ ಮೈಸೂರು, ತುಮಕೂರು ಸೈಡು, ಆಮೇಲೆ ಸಾಂಗ್ ಶೂಟ್ ಎಲ್ಲ ತುಮಕೂರಲ್ಲಿ ಮಾಡಿದ್ದೀವಿ ಸರ್. ಗುಲ್ಬರ್ಗ ಶಿರು ವಿದ್ಯಾಪೀಠದಲ್ಲಿ ಮತ್ತು ಸಂಗಮ್ ತಾಕಿಟ ಶೂಟ್ ಮಾಡಿದ್ದೀವಿ ಸರ್. ಸಿನಿಮಾ ನಾವು ಅನ್ಕೊಂಡ್ಗಿಂತ ಚೆನ್ನಾಗಿ ಬಂದಿದೆ ಸರ್. ಕಂಟೆಂಟ್ ಆಗಲಿ, ಸ್ಟೋರಿ ಎಲ್ಲ ಪೂರ್ತಿ ವರ್ಕ್ ನೋಡಿದ್ಮೇಲೆ ಸರ್, ಅದಕ್ಕೆ ಚೆನ್ನಾಗಿ ಪ್ರಮೋಷನ್ ಮಾಡಿ ಒಂದು ಈ ಭಾಗದ ಜನರು ಒಂದು ಸಪೋರ್ಟ್ ತಗೊಂಡು ಮಾಡ್ಬೇಕಂತಿದೆ ಸರ್. ಇದೊಂದು ಸಿನಿಮಾಗೆ ಎಲ್ಲರೂ ನೀವು ಈ ಭಾಗದ ಜನ ಎಲ್ಲರೂ ಸಪೋರ್ಟ್ ಮಾಡಿ ನೆಕ್ಸ್ಟ್ ಸಿನಿಮಾ ಮಾಡಕ್ಕೆ ನಮ್ಗೆ ಒಂದು ಅನುಕೂಲ ಆಗ್ತದೆ. ಹಾಗಾಗಿ ಎಲ್ಲರೂ ಮೀಡಿಯಾ, ನೀವು ಮಾಧ್ಯಮದವರು, ಜನ ಎಲ್ಲ ಉತ್ತರ ಕನ್ನಡ ಎಲ್ಲ ಕಲಾವಿದರು, ಆಮೇಲೆ ಜಾಸ್ತಿ ಜನ ಕಲಬುರಗಿ ಕಲಾವಿದರಿಗೆ ನಾವು ಹೆಚ್ಚಿಗೆ ತೊಗೊಂಡಿವಿ ಸರ್. ನಮ್ಮ ಭಾಗದವ್ರಿಗೆ ಒಂದು ಅವಕಾಶ ಸಿಗಲಿ ಅಂತೇಳಿ, ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. 3 ಹಾಡು ಅದಾವ ಸರ್, 2 ಫೈಟ್ ಅದಾವ. 70 lakh ಪ್ಲಸ್ ಆಗಿದೆ. ಹಾಂ ಸರ್. ಮೊದಲನೇ ಸಿನಿಮಾ ಸರ್, ಒಂದು ಅನುಭವ ಸರ್. ನೆಕ್ಸ್ಟ್ ಅದ್ರ ಮೇಲೆ ಜೀವನ ಕಟ್ಕೋಬೇಕು, ಅನುಭವದ ಮೇಲೆ ಅಷ್ಟೇ ಸರ್. ಸರ್, ದೊಡ್ಡ ಕಲಾವಿದ್ರಿಗೆ ಹಾ ಸರ್, ಅದೊಂದು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ. ಹೌದು, ಆದ್ರೆ 90% ಇಂಗ್ಲಿಷ್ ಮಾತಾಡ್ತಾರೆ. ಹೌದು, ನಿಜ. ಏನ್ ಸಂದೇಶ ಕೊಡ್ತೀರಿ ಜನರಿಗೆ? ಅಂದ್ರೆ ನಾನು ಇನ್ನೊಬ್ರಿಗೆ ಅಡ್ವೈಸ್ ಮಾಡೋದಕ್ಕಿಂತ ಸರ್, ನಾನು ಫಸ್ಟ್ ಬಳಸಬೇಕು ಅಂತ. ಹಂಗಾಗಿ ನಾನು ಕಡ್ಡಾಯವಾಗಿ ನಂದು ಯಾವುದೇ ಆಗಲಿ ಕನ್ನಡದಲ್ಲೇ ನನ್ನ ID ಓಪನ್ ಮಾಡಿದ್ರು ಕನ್ನಡ ಐಡಿ ಇಟ್ಕೊಂಡೆ ಕನ್ನಡದಾಗೆ ಐತಿ ಸರ್. ನಾನು ಬಳಸೋದು ಕನ್ನಡ, ನಂದು ಯಾವ್ದು ನಂಬರ್ ಸೇವ್ ಮಾಡೋದು ಕನ್ನಡ, ಪ್ರತಿಯೊಂದು ಕನ್ನಡನೇ ಯೂಸ್ ಮಾಡೋದು ಸರ್ ನಾನು.